ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆ. ಇವತ್ತು ನಾವು ಹೋಗ್ಬೇಕಾರೋ ದೇವಸ್ಥಾನಕ್ಕೆ ನಮ್ಮ ಹುಣಸೂರಿಂದ ಡೈರೆಕ್ಟಾಗಿ ಬಸ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಹುಣಸೂರಿಂದ ಪಿರಿಯಾಪಟ್ಟಣಕ್ಕೆ ಟಿಕೆಟ್ ತೊಗೊಂಡು ಪಿರಿಯಾಪಟ್ಟಣಕ್ಕೆ ಬಂದ್ವಿ. ಪಿರಿಯಾಪಟ್ಟಣದಿಂದ ಬೆಟ್ಟದಪುರ ಬಸ್ ಹತ್ತಬೇಕಾಗಿತ್ತು. ನಾವು ಬಂದ ತಕ್ಷಣ ಬೆಟ್ಟದಪುರ ಬಸ್ಸು ಕೂಡ ಸಿಕ್ತು. ಪಿರಿಯಾಪಟ್ಟಣದಿಂದ ಬೆಟ್ಟದಪುರದ ಬಸ್ ಟಿಕೆಟ್ ತೊಗೊಂಡು ಬೆಟ್ಟದಪುರಕ್ಕೆ ಬಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ರಾಮನಾಥ್ಪುರಕ್ಕೆ ಬಸ್ ಬಂತು. ಸೊ ರಾಮನಾಥ್ಪುರಕ್ಕೆ ಟಿಕೆಟ್ ತೊಗೊಂಡು 6:15 ಮನೆ ಬಿಟ್ಟಿದ್ವಿ. 8:30ಗೆಲ್ಲ ದೇವಸ್ಥಾನ ಹತ್ರನೇ ಇದ್ವಿ. ಫಸ್ಟು ಹೊಳೆಯಲ್ಲಿ ಸ್ನಾನ ಮಾಡ್ಕೊಂಡು ಆಮೇಲೆ ಹೋಗಿ ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಕೊಂಡು ಹೊಳೆ ಹತ್ರ ಬಂದ್ವಿ. ಹೊಳೆ ಅಂತೂ ಫುಲ್ ತುಂಬೋಗ್ಬಿಟ್ಟಿತ್ತು. ಬರೀ ಒಂದೇ ನೀರು ಬಿಟ್ಟಿದ್ದಕ್ಕೆ ಇಷ್ಟು ನೀರು ತುಂಬೋಗ್ಬಿಟ್ಟಿದೆ. ಬಂಡೆ ಗಿಂಡೆ ಏನೂ ಕಾಣ್ತಿರಲಿಲ್ಲ. ಒಂದು 4 ಮೆಟ್ಲು ಮಾತ್ರ ಉಳಿದಿತ್ತು ಅಷ್ಟೇ. ಈ ರೀತಿ ನೀರಿದ್ದಾಗ ನಾವು ಬರ್ತಿರೋದು ಮೊದಲನೇ ಟೈಮು. ಹಾಗೆ ಇನ್ನೇನು ಮಾಡೋದು, ಬಂದಿದ್ದೀವಲ್ಲ ಅಂತ ಮೆಟ್ಲಲ್ಲೇ ಕುತ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಅಲ್ಲೇ ಹೊಳೆ ಹತ್ರ ಇರೋ ಎಲ್ಲ ದೇವಸ್ಥಾನ ಹತ್ತಕ್ಕೂ ಆಂಜನೇಯ ಸ್ವಾಮಿ ದೇವಸ್ಥಾನ, ಅಕ್ಷರೇಶ್ವರ ಸ್ವಾಮಿ ದೇವಸ್ಥಾನ ಎಲ್ಲ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಬಂದಿದ್ದು ಶ್ರೀ ಪಟ್ಟಾಭಿಷೇಕ ರಾಮ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ರಾಮನಾಥ್ಪುರಕ್ಕೆ ಎಷ್ಟೇ ಸಲ ಬಂದರೆ ಈ ದೇವಸ್ಥಾನಕ್ಕೆ ಬರ್ತಿರೋದು ಮೊದಲನೇ ಸಲ. ಇಲ್ಲಿ ಶ್ರೀನಿವಾಸ ಸ್ವಾಮಿ ದೇವರಿದೆ. ಇಲ್ಲೂ ಕೂಡ ದೇವಸ್ಥಾನ ಮಾಡ್ಕೊಂಡು ನೆಕ್ಸ್ಟ್ ನಾವು ಸುಬ್ರಹ್ಮಣ್ಯ ದೇವಸ್ಥಾನ ಒಳಗಡೆ ಬಂದ್ವಿ. ಜನ ಏನು ತುಂಬ ರಶ್ ಇರಲಿಲ್ಲ, ನಾರ್ಮಲ್ ಆಗಿದ್ರು. ತಂದೆ ದರ್ಶನ ಎಲ್ಲ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನಾವು ನಾರ್ಮಲ್ ಟೈಮಲ್ಲಿ ಬಂದಿರೋದ್ರಿಂದ ಒಂದು ಅರ್ಧ ಗಂಟೆಗೆಲ್ಲ ದೇವ್ರ ದರ್ಶನ ಆಗೋಯಿತು. ಈ ಹುಣ್ಣಿಮೆ ಅಥವಾ ಅಮಾಸೆ ಇದೇ ರೀತಿ ಏನಾದ್ರು ಪೂಜೆ ಏನಾದ್ರು ಇದ್ದಾಗ, ಹಬ್ಬ ಗಿಬ್ಬ ಇದ್ದಾಗ, ಜಾತ್ರೆಗಳಿದ್ದಾಗ ಬಂದರೆ ತುಂಬ ಕ್ಯೂ ಇರುತ್ತೆ, ತುಂಬ ರಶ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ನಾವು ಬಂದು ರಾಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲೂ ಕೂಡ ತಂದೆ ದರ್ಶನ ಎಲ್ಲ ಮಾಡಿಕೊಂಡು ಮೀನು ನೋಡೋಣ ಅಂತ ಹೊಳೆ ಹತ್ರ ಹೋದ್ವಿ. ಮೀನಂತೂ ಒಂದೂ ಕಾಣ್ತಾ ಇರಲಿಲ್ಲ. ನೀರೆಲ್ಲ ಫುಲ್ ತುಂಬೋಗಿತ್ತು ಮತ್ತು ನೀರೆಲ್ಲ ಕೆಂಪಾಗ್ಬಿಟ್ಟಿತ್ತು ಅದರಿಂದ. ಅದಾದಮೇಲೆ ಕೆರೆ ದಾಟಿ ಹೋದರೆ ಒಂದು ಲಕ್ಷ್ಮೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಸಿಗುತ್ತೆ. ಸೊ ಅಲ್ಲಿಗೂ ಕೂಡ ಬಂದಿದ್ವಿ. ಇಲ್ಲಿ ನಂಗೆ ಬರ್ತಿರೋದು 2ನೇ ಸಲ. ಇಲ್ಲೂ ಕೂಡ ದೇವ್ರ ದರ್ಶನ ಎಲ್ಲನೂ ಮುಗಿಸ್ಕೊಂಡ್ವಿ. ದೇವ್ರ ದರ್ಶನ ಎಲ್ಲನೂ ಮುಗಿಸಾದ್ಮೇಲೆ ಇಲ್ಲಿ ಮಧ್ಯಾಹ್ನ ಹೊತ್ತು ಊಟನೂ ಕೂಡ ಕೊಡ್ತಾರೆ. ಅದಾದಮೇಲೆ ಅಲ್ಲೇ ಹತ್ತಿರ ಪಾರ್ಕಿಗೆ ಹೋಗಿ ಅಲ್ಲೂ ಕೂಡ ಶಿವನ ಹತ್ರ ಒಂದು ಫೋಟೋ ತೊಗೊಂಡು ನೆಕ್ಸ್ಟು ಪ್ರಸಾದ ಎಲ್ಲನೂ ಊಟ ಮಾಡಿಕೊಂಡು ನಾವು ನಮ್ಮ ಊರ ಕಡೆ ಪಯಣನ ಬೆಳೆಸಿದ್ವಿ. ಎಷ್ಟೋ ಸಲ ರಾಮನಾಥ್ಪುರಕ್ಕೆ ಹೋಗಿದ್ವಿ, ಬಟ್ ಆದರೆ ಈ ಸಲ ಹೋದಾಗ ಎಲ್ಲ ಒಂದೇವ್ರೂ ಕೂಡ ಬಿಡದೆ ದರ್ಶನ ಮಾಡ್ಕೊಂಡು ಬಂದ್ವಿ. ಮನಸ್ಸಿಗೇನೋ ಒಂದು ಸಲ ತೃಪ್ತಿ ಆಯಿತು. ಇದು ನನ್ನ ಈ ದಿನದ ಬ್ಲಾಗ್ ಆಗಿತ್ತು.